ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಪ್ರಾಮುಖ್ಯತೆ ವಿಶ್ರಾಂತಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಶಾಂತಿಯಿಂದ ವಿಶ್ರಾಂತಿಯಿಂದ ಜೀವಿಸ್ತಿದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಒಂದು ದಿವಸ ಅಮೆರಿಕ ದೇಶದಲ್ಲಿ ಒಂದು ಸ್ತ್ರೀ ಅವರಿಗೆ ಕಾರ್ಮಿಕ ದಿನದಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಹಚ್ಚಿದ್ರು ಎಂಬುದಾಗಿ ಬೇಜಾರಿಂದ, ಯಾಕಪ್ಪ ದೇವರೇ, ನಮ್ಮ ಜೀವಿತದಲ್ಲಿ ಈ ತರ ಕೆಲಸದಲ್ಲೂ ರಜೆ ಇದ್ರೂ ಕೂಡ ನಮಗೆ ವಿಶ್ರಾಂತಿ ಸಿಕ್ಕಲ್ಲ ಎಂಬುದಾಗಿ ಕಣ್ಣೀರಿಂದ ಜೀವಿಸ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವನ್ನು ನೋಡೋದಾದ್ರೆ ದಾವೀದನು ಬರೆದ ಕೀರ್ತನೆ 46:10 ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಾರೆ, ಏನಂದ್ರೆ ನೋಡಿ, ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಾಂಗಗಳಿಗೂ ಸರ್ವಾಧಿಪತಿಯು ನಾನು ಎಂದು ತಿಳಿದುಕೊಳ್ಳುವಿರಿ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವ ಅಧಿಪತಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದೇನೆ, ನಾನೇ ದೇವರು, ನಿಮಗೆ ಏನ್ ಬೇಕು ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ಈ ದಿನ ಇರ್ತದೆ. ಹೌದು ಪ್ರೀತಿಯ ಮಕ್ಕಳು, ನಮಗೆ ಕೆಲಸದ ಒತ್ತಡ ಇರ್ಬೋದು, ಕುಟುಂಬದಲ್ಲಿ ಸಮಸ್ಯೆ ವೇದನೆ ಇರ್ಬೋದು, ಅಯ್ಯೋ ನನ್ನ ಮಗಳಿಗೆ ಗುಣವಾಗ್ತಾ ಇಲ್ಲ ಮತ್ತು ಕಾಯಿಲೆದಲ್ಲಿ ಇರ್ಬೋದು, ಆದ್ರೆ ದೇವರು ಹೇಳ್ತಾರೆ, ಸಮಸ್ತ ಲೋಕದಲ್ಲಿರುವಂತ ನಾನು ನಿಮ್ಮನ್ನು ಬೇಕಂತ ಎಲ್ಲ ಸಹಾಯ ಮಾಡ್ತೀನಿ, ನಿಮಗೆ ಬೇಕಂತೆಲ್ಲ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಹೌದು ಬಿಡುತ್ತೆ ನೋಡಿ, ದೇವ್ರ ಮಕ್ಕಳಿಗೆ ಹೇಳ್ತಾರೆ, ಈಗ ದೇವರು ಬರಹಗಾರನೊಂದಿಗೆ ಮಾತಾಡಿ, ಬರಹಗಾರನ ಮೂಲಕ ನಮ್ಮೊಂದಿಗೆ ಮಾತಾಡಿಸುತ್ತಾನೆ. ಮನುಷ್ಯರು ತಮ್ಮ ಹೋರಾಟವನ್ನು ನಿಲ್ಲಿಸಿ ದೇವರೇ ನೀನು ನಮಗೇನು ಹೇಳ್ತಾ ಇದೆಯಾ ಎಂಬುದಾಗಿ ದಾವೀದನು ಹೇಳ್ತಾನೆ. ಅದೇ ತರ ನಮ್ಮ ಜೀವಿತದಲ್ಲೂ ಕೂಡ ದೇವರು ಹೇಳ್ತಾ ಇದ್ದೇನೆ, ಬಿಡಿರಿ. ನೋಡಿ ಏನಂದ್ರೆ, ಬಿಡಿರಿ, ನಾನು ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವ ಅಧಿಪತಿಯು ನಾನು ಎಂದು ತಿಳಿದುಕೊಳ್ಳುವಿರಿ. ಹೌದು ಪ್ರೀತಿಯ ಮಕ್ಕಳ, ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಗೆ ಬೇಕಂತೆಲ್ಲ ಸಹಾಯ ಮಾಡಿದ್ದಾನೆ. ಆದ್ರೆ ನಾವು ಯಾವ ರೀತಿಯಲ್ಲಿ ದೇವರಿಗೆ ಸಮಯ ಕೊಡ್ತೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಆದಿಕಾಂಡ 2:1-3 ವಚನ ನೋಡ್ತೇವೆ. ಆದ್ರೆ ಅಲ್ಲಿ ಹೇಳ್ತಾರೆ, ಹೀಗೆ ಭೂಮಿ ಆಕಾಶಗಳನ್ನು ಅವುಗಳಲ್ಲಿ ಇರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಬಿಟ್ಟು 7 ದಿವಸ ಅವರು ಎಲ್ಲವನ್ನು ಕಾರ್ಯ ಮಾಡಿದ್ದಾರೆ. 7ನೇ ದಿವಸ ಅವ್ರು 6 ದಿವಸ ಎಲ್ಲ ಅದ್ಭುತವಾಗಿ ಆ ಭೂಮಿಯ ಆಕಾಶಗಳು ಬೇಕಂತೆಲ್ಲ ಅದ್ಭುತ ಮಾಡಿ 7ನೇ ದಿವಸ ವಿಶ್ರಾಂತಿ ತಗೋತಾರೆ. ಪ್ರೀತಿಯ ಮಕ್ಕಳೇ, 7ನೇ ದಿವಸ ನೀವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಭಾನುವಾರ ಆದ್ರೂ ಕೂಡ ಸಭೆಗೆ ಹೋಗದೆ ನಾವು ಇಷ್ಟ ಬಂದ ಹಾಗೆ ಸಮಯನ ಕಳಿತೀವಿ. ಆದ್ರೆ ದೇವರು ಆ ದಿನ ಒಂದು ಪರಿಶುದ್ಧ ದಿನವೆಂದು ಹೆಸರು ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಪರಿಶುದ್ಧರಾಗಿ ಜೀವಿಸಬೇಕು. ದೇವರು ನಮಗೆ ವಿಶ್ರಾಂತಿ ಕೊಡ್ತಾರೆ. ನನ್ನ ಮಗ ನನ್ನ ಮಗಳು ಒಳ್ಳೆ ಆರೋಗ್ಯದಿಂದ ಜೀವಿಸಬೇಕು. ಅವಳಿಗೆ 6 ದಿವಸ 7 ದಿವಸದಲ್ಲಿ 1 ದಿವಸ ದೇವರಿಗೆ ನಾವು ಕೊಡಬೇಕು. ಪ್ರತಿದಿನ ದೇವರನ್ನ ಆರಾಧಿಸಬೇಕು. ದೇವರು ಹೇಳ್ತಿದ್ದೇನೆ, ಬಿಡಿರಿ, ನಾನೇ ದೇವರು, ಲೋಕದ ಸರ್ವ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಂಬಿಕೆಯಿಂದ ಬರುವಾಗ ದೇವರು ನಮ್ಗೆ ಎಲ್ಲ ಬಿಡುಗಡೆ ಕೊಡುವಂತ ದೇವರು. ನಾವು ಆತನಿಗೆ ಸಮಯನ ಕೊಡಬೇಕೆಂಬುದಾಗಿ ನೋಡ್ತೀವಿ. ಅದೇ ತರ ದಾವಿದನು ಕೇಳ್ತಾನೆ, 146 ಹೇಳ್ತೇವೆ, ಭೂಮಿ ಆಕಾಶ ಸಾಗರ ಬರಗಾಲ ಇವುಗಳನ್ನು ನಿರ್ಮಿಸಿದವನು ಅಂತ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ಎಲ್ಲವನ್ನು ಕೊಡುವರಾಗಿದ್ದಾರೆ, ಬೇಕಂತ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನು ಬರೆದ ಕೀರ್ತನೆ 139:14 ಹೇಳ್ತಿದೆ, ನಾನು ನಿಮ್ಮನ್ನು ಒಳ್ಳೆ ಸೃಷ್ಟಿಸಿದ್ದೀನಿ ಎಂಬುದಾಗಿ ಅಲ್ಲಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮನ್ನು ದೇವರು ಒಂದು ಒಳ್ಳೆ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ. ಆ ಮಕ್ಕಳಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಎಲ್ಲ ರೀತಿಯಲ್ಲಿ ಬೇಕಂತೆಲ್ಲ ಸಹಾಯ ಮಾಡಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಆತನಿಗೆ ತೀರ್ಮಾನ ಮಾಡ್ಕೊಳ್ಬೇಕು. ದೇವರು ಇಂದಿನ ಮೇಲೆ ನನಗೆ ವಿಶ್ರಾಂತಿ ಕೊಡು, ನನ್ನ ಕುಟುಂಬದಲ್ಲಿ ವಿಶ್ರಾಂತಿ ಕೊಡು, ನನ್ನ ಕೆಲಸದಲ್ಲಿ ವಿಶ್ರಾಂತಿ ಕೊಡು, ನನಗೆ ಜಯ ಕೊಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಜಯ ಕೊಡುವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಹೇಳ್ತಪ್ಪ, ಎಷ್ಟೋ ಜನ ವಿಶ್ರಾಂತಿ ಇಲ್ಲದೆ ಜೀವಿಸ್ತಾರೆ, ಆದ್ರೆ ನಮಗಾದ್ರೂ ದೇವರೇ
ನೀನು ಹೇಳಿದೆ ನಾನೇ ದೇವರು ಲೋಕದ ಸಮಸ್ತ ಸೃಷ್ಟಿಸಿದೆ ಎಂಬುದಾಗಿ ಹೇಳುವಾಗ ಈ ವಿಡಿಯೋ ಅನ್ನೋಂಥ ಮಕ್ಕಳಿಗೆ ವಿಶ್ರಾಂತಿ ಕೊಡು, ಅವ್ರಿಗೆ ಸಮಸ್ಯೆ ಎಲ್ಲ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯಲ್ಲಿದ್ದವರೇ ಈ ಚಿಕ್ಕ ಪ್ರಾರ್ಥನೆ ಕೇಳಂತೆ ಯೇಸು ಕ್ರಿಸ್ತ ಬೇಡ್ತಾನೆ ಜೊತೆ ಆಮೀನ್. ಮೇ ಗಾಡ್ ಬ್ಲೆಸ್.